ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ನಾನು ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೂನಿಂಗ್ ಏನೇ ಹೇಳಿದ್ರು ಕೂಡ ಶೈನ್ ಅವಳ ಮಾತನ್ನ ಕೇಳೋದಿಲ್ಲ. ನಮ್ಮಮ್ಮ ನಿಮ್ಮ ಮನೇಲಿ 10 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಅದರಿಂದ ನಾನು ಕೂಡ ನಿಮ್ಮ ಮನೇಲೇ ಇದ್ದೀನಿ. ಅದ್ರ ಅರ್ಥ ನಾನು ಡಸ್ಟ್ಬಿನ್ ಅಲ್ಲ. ನಿನಗೆ ಇಷ್ಟ ಇಲ್ದಲೇ ಇರೋದನ್ನೆಲ್ಲ ಅದ್ರೊಳಗಡೆ ಹಾಕೋದಿಕ್ಕೆ ನಮ್ಮಮ್ಮ ಕೆಲಸ ಮಾಡ್ತಾರೆ. ಅದಕ್ಕೆ ನೀವು ಅಮೌಂಟ್ ಕೊಡ್ತೀರಾ, ಅದರಿಂದ ಅವರಿಗೆ ಖುಷಿ ಆಗುತ್ತೆ. ನೀನ್ ಬೆಳಿಗ್ಗೆ ನನ್ನ ಸ್ಪೀಚ್ನೆಲ್ಲ ಹಾಳು ಮಾಡಿದೆ, ಅದರಿಂದ ಸಬ್ಸಿಡಿ ಲಿಸ್ಟ್ ಇಂದ ನನ್ನ ಹೆಸರನ್ನ ತೆಗ್ದಾಕಿದ್ದಾರೆ. ಇದರಿಂದ ನಿನಗೆ ತುಂಬಾ ಖುಷಿಯಾಗಿರ್ಬೇಕಲ್ವಾ? ಆಗ ರೂನಿಂಗ್ ಹೇಳ್ತಾಳೆ, ಯಾವತ್ತೂ ಕೂಡ ನಾನ್ ನಿನ್ನ ಚೀಪ್ ಆಗಿ ನೋಡಿಲ್ಲ. ಬೆಳಿಗ್ಗೆ ಆಗಿದ್ದು ಬೈ ಮಿಸ್ ಆಗಿ. ಆದ್ರೆ ಶೈನ್ ಅವಳ ಮಾತನ್ನ ಕೇಳೋದೇ ಇಲ್ಲ, ಜಗಳ ಮಾಡ್ತಾನೆ ಇರ್ತಾಳೆ. ಆಗ ರೂನಿಂಗ್ ಹೇಳ್ತಾಳೆ, ಈ ಡ್ರೆಸ್ ನಿಂದು, ಇಟ್ಕೋ, ಇಲ್ಲಾಂದ್ರೆ ಬಿಸಾಕು, ಅದರಿಂದ ನನಗೆ ಯಾವುದೇ ವ್ಯತ್ಯಾಸ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಶೈನ್ ನಮ್ ಹೀರೋಯಿನ್ ನ ಮೊದ್ಲಿಂದಲೂ ಅವಳು ವೈರಿ ಅಂತಲೇ ಅನ್ಕೊಂಡಿರ್ತಾಳೆ. ರೂನಿಂಗ್ ಹೋಗ್ತಿರ್ಬೇಕಾದ್ರೆ ಅವತ್ತಿನ ದಿವ್ಸನ ನೆನಪು ಮಾಡ್ಕೋತಾಳೆ. ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೋತಿರ್ಬೇಕಾದ್ರೆ ಶೈನ್ ಅಮ್ಮ ರೂನಿಂಗ್ಗೆ ಆ ವೈಟ್ ಡ್ರೆಸ್ ಕೂಡ ಪ್ಯಾಕ್ ಮಾಡ್ಕೊಳ್ಳೋದಿಕ್ಕೆ ಕೊಡ್ತಾರೆ. ಆಗ ಅವಳು ಹೇಳ್ತಾಳೆ, ನನ್ಗೆ ಈ ಡ್ರೆಸ್ ಇಷ್ಟ ಇಲ್ಲ, ಇದನ್ನ ನೀವು ಬಿಸಾಕಬಹುದು. ಆದ್ರೆ ಶೈನ್ ಅಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವರಿಗೆ ಈ ಡ್ರೆಸ್ ತುಂಬಾನೇ ಇಷ್ಟ ಆಗಿರುತ್ತೆ. ರೂನಿಂಗ್ ಅದನ್ನ ಅಬ್ಸರ್ವ್ ಮಾಡಿ ಹೇಳ್ತಾಳೆ, ನಿಮ್ಗೆ ಈ ಡ್ರೆಸ್ ಇಷ್ಟ ಆದ್ರೆ ಇದನ್ನ ನೀವೇ ಇಟ್ಕೊಳ್ಳಿ, ಇದನ್ನ ಒಂದೇ ಸಾರಿ ನಾನು ಯೂಸ್ ಮಾಡಿರೋದು. ಆಗ ಅವರು ಹೇಳ್ತಾರೆ, ನನ್ ಮಗಳು ಕೂಡ ನಿನ್ ವಯಸ್ಸವಳೆ, ಅವಳಿಗೆ ಈ ಡ್ರೆಸ್ ಸರಿಯಾಗುತ್ತೆ, ಆದ್ರೆ ನಾನು ಇದನ್ನ ಫ್ರೀಯಾಗಿ ತಗೊಳ್ಳೋದಿಲ್ಲ. ಆಗ ರೂನಿಂಗ್ ಹೇಳ್ತಾಳೆ, ಈ ಡ್ರೆಸ್ ನಾನು ಒಂದೇ ಸಾರಿ ಯೂಸ್ ಮಾಡಿರೋದು, ಅದರಿಂದ ಇದ್ರ ಪ್ರೈಸ್ ಕಡಿಮೆ ಆಗುತ್ತೆ. ನಾನು ಈ ಡ್ರೆಸ್ ನ 150 ರುಪೀಸ್ಗೆ ನಿಮಗ್ ಕೊಡ್ತೀನಿ. ಅವಳ ಮಾತ್ ಕೇಳಿ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ. ಶೈನ್ ಗಾಗಿ ರೂನಿಂಗ್ ಇಂದ ಆ ಡ್ರೆಸ್ ನ ಪರ್ಚೇಸ್ ಮಾಡಿರ್ತಾರೆ. ಇದ್ರರ್ಥ ರೂನಿಂಗ್ದು ಯಾವುದೇ ತಪ್ಪಿರೋದಿಲ್ಲ, ಶೈನ್ ಅವಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ. ಅದೇ ಸಮಯಕ್ಕೆ ಕ್ಯಾಟಿ ಬರ್ತಾಳೆ. ಆ ಸ್ಟ್ಯಾಚು ವಾಲ ಹುಡುಗ ಸಿಕ್ಕಿದ್ದಾನೆ, ಅವನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೀನಿ, ಅವನ ಹೆಸರು ಚಾನ್ಮೋ ಅಂತ ಹೇಳಿ ಅವಳ ಜೊತೆಲೆ ಕರ್ಕೊಂಡ್ ಬರ್ತಾಳೆ. ಈಗ ರೂನಿಂಗ್ ಹೇಳ್ತಾಳೆ, ಒಳ್ಳೆ ಕೆಲಸ ಮಾಡಿದ್ಯಾ, ಆ ಹುಡುಗನ ಬಿಡದ್ ಬೇಡ, ಅವನಿಗೆ ಸರಿಯಾಗಿ ಒಂದ್ ಪಂಚ್ ಕೊಡೋಣ ಅಂತ ಡೋರ್ ಹತ್ರ ಬಂದು ನಿಂತ್ಕೋತಾರೆ. ರೂನಿಂಗ್ ಬಚ್ಚಿಟ್ಕೋತಾಳೆ. ಕ್ಯಾಟಿ ಡೋರ್ ಬಡಿತಾಳೆ. ಡೋರ್ ಓಪನ್ ಆಗ್ತಿದ್ದಾಗೆ ರಿವೀಲ್ ಆಗುತ್ತೆ, ಕ್ಯಾಟಿ ಕ್ರಶ್ ಸ್ಟ್ಯಾಚು ಹುಡುಗ ಇವನೇ ಆಗಿರ್ತಾನೆ. ಕ್ಯಾಟಿಗೆ ತುಂಬಾ ಬೇಜಾರಾಗುತ್ತೆ, ಆ ಸ್ಟ್ಯಾಚು ಹುಡುಗ ನೀನೇನಾ? ಆಗ ಚಾನ್ಮೋ ಕೇಳ್ತಾನೆ, ಇದ್ರಲ್ಲಿ ನಂದು ಯಾವುದೇ ತಪ್ಪಿಲ್ಲ, ಅವತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಆಗ ಕ್ಯಾಟಿ ಅವನ ಮಾತನ್ನ ಈಸಿಯಾಗಿ ಒಪ್ಕೋತಾಳೆ, ಯಾಕಂದ್ರೆ ಚಾನ್ಮೋನ ಅವಳು ತುಂಬಾನೇ ಲೈಕ್ ಮಾಡ್ತಿರ್ತಾಳೆ. ರೂನಿಂಗ್ಗೆ ಅವನ್ ಮಾತ್ ಕೇಳಿ ತುಂಬಾ ಕೋಪ ಬರುತ್ತೆ. ಚಾನ್ಮೋಗೆ ಜೋರಾಗಿ ಒಂದ್ ಪಂಚ್ ಕೊಡೋದಿಕ್ಕೆ ಅಂತ ಬರ್ತಾಳೆ. ಅಷ್ಟರಲ್ಲಿ ಎದುರುಗಡೆ ಏಮಿಯೋ ಬರ್ತಾನೆ. ಅವನಿಗೆ ಜೋರಾಗಿ ಏಟ್ ಬೀಳುತ್ತೆ, ಅದರಿಂದ ಅವನಿಗೆ ತುಂಬಾನೇ ನೋವಾಗುತ್ತೆ. ಒಂದ್ ಮಾತನ್ನು ಕೂಡ ಆಡೋದಿಕ್ಕಾಗ್ತಿರಲ್ಲ. ಅದರಿಂದ ಎಲ್ರು ಕೂಡ ಡಾಕ್ಟರ್ ಹತ್ರ ಬರ್ತಾರೆ. ಆಗ ಡಾಕ್ಟರ್ ಕೇಳ್ತಾರೆ, ನೀವು ಏನ್ ಹೇಳ್ತಿದ್ದೀರಾ? ನೀವು ಜೋರಾಗಿ ಹೊಡೆದಿದ್ರಿಂದ ಆಪಲ್ ಅವ್ರ ಬಾಯಲ್ಲಿ ಸಿಕ್ಕಾಕೊಂಡಿದೆ, ಅದರಿಂದ ಅವ್ರ ಕೈಲಿ ಮಾತಾಡೋದಿಕ್ಕೆ ಆಗ್ತಿಲ್ಲ ಅಂತಲ್ಲ. ಆಗ ಕ್ಯಾಟಿ ಹೇಳ್ತಾಳೆ, ಹೌದು ಡಾಕ್ಟರ್, ನೀವು ಸರಿಯಾಗಿ ಹೇಳ್ತಿದ್ರ, ಪ್ಲೀಸ್ ನಮ್ಮ ಫ್ರೆಂಡನ್ನ ಸರಿ ಮಾಡಿ. ಆಗ ಡಾಕ್ಟರ್ ಕೇಳ್ತಾರೆ, ಏನನ್ನ? ಇವ್ರಿರೋ ಸ್ಥಿತಿನ ಅಥವಾ ಇವ್ರ ಬುದ್ಧಿನ? ಆಗ ಏಮಿಯೋ ಡಾಕ್ಟರ್ ಎದ್ರು ಅವನಿರೋ ಸ್ಥಿತಿಲಿ ರೂನಿಂಗ್ ಮೇಲೆ ಕಂಪ್ಲೇಂಟ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಹುಡುಗಿ ನನಗೆ ಪಂಚ್ ಮಾಡಿರೋ ಫೋರ್ಸ್ಗೆ ನನ್ನ ಕೈಲಿ ಮಾತಾಡೋದಕ್ಕೂ ಕೂಡ ಆಗ್ತಾ ಇಲ್ಲ, ಪ್ಲೀಸ್ ಹೇಗಾದ್ರೂ ಮಾಡಿ ನನ್ನನ್ನ ಸರಿ ಮಾಡಿ ಅಂತ ಹೇಳಿ ಕಿಡ್ಕೋತಾ ಇರ್ತಾನೆ. ಅದು ಒಂದ್ ರೀತಿ ಫನ್ನಿ ರೀತಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಎಲ್ರು ಕೂಡ ಹೊರ್ಗಡೆ ಬರ್ತಾರೆ. ರೂನಿಂಗ್ ಏಮಿಯೋ ಹತ್ರ ಸಾರಿ ಕೇಳ್ತಾಳೆ. ಆಗ ಚಾಂಗ್ಮೋ ಹೇಳ್ತಾನೆ, ಇಲ್ಲ ನೀನು ಸಾರಿ ಕೇಳ್ಬೇಡ, ಇದೆಲ್ಲ ಆಗಿದ್ದು ನನ್ನಿಂದ. ಆಗ ಕ್ಯಾಟಿ ಹೇಳ್ತಾಳೆ, ಪರವಾಗಿಲ್ಲ ಬಿಡು, ಇದ್ರಲ್ಲಿ ನಿಂದ ಯಾವುದೇ ತಪ್ಪಿಲ್ಲ. ಇದ್ರರ್ಥ ಚಾಂಗ್ಮೋನ ಕ್ಯಾಟಿ ಕೂಡ ಕ್ಷಮಿಸಿರ್ತಾಳೆ. ಆಗ ರೂನಿಂಗ್ ಏಮಿಯೋಗೆ ಹೇಳ್ತಾಳೆ, ಪ್ಲೀಸ್ ಈ ವಿಷಯನ ನಿಮ್ಮ ಅಣ್ಣನ ಹತ್ರ ಹೇಳ್ಬೇಡ, ಅವರು ನನ್ನನ್ನ ತಪ್ಪಾಗಿ ತಿಳ್ಕೊತಾರೆ, ನೀನು ಗೊತ್ತಲ್ವಾ ನಾನು ಕೆಟ್ಟೋಳಲ್ಲ. ಆಗ ಏಮಿಯೋ ರೂನಿಂಗ್ಗೆ 3 ಬೆಟ್ಟನ್ನ ತೋರಿಸ್ತಾನೆ. ಆಗ ಅವಳು ಕೇಳ್ತಾಳೆ, ಈಗಂದ್ರೆ ಏನು? ಆಗ ಏಮಿಯೋ ಹೇಳ್ತಾನೆ, ನೀನು ನನ್ನಿಂದ 3 ಮೀಟ್ರು ದೂರದಲ್ಲಿರ್ಬೇಕು. ಆಗ ರೂನಿಂಗ್ ಓಕೆ ಅಂತ ಹೇಳಿ ಅವನಿಂದ ಸ್ವಲ್ಪ ದೂರ ನಿಂತ್ಕೊಂಡು, ಆದ್ರೆ ಈ ವಿಷಯ ನಿಮ್ಮ ಅಣ್ಣನ್ಗೆ ಹೇಳ್ಬೇಡ ಅಂತ ಹೇಳ್ತಾಳೆ. ಆಗ ಏಮಿಯೋ ಹೇಳ್ತಾನೆ, ನಿನ್ ಬಗ್ಗೆ ನಮ್ಮ ಅಣ್ಣನ ಹತ್ರ ಹೇಳೋದಕ್ಕೆ ನನ್ಗೂ ಕೂಡ ಇಷ್ಟ ಇಲ್ಲ, ಯಾಕಂದ್ರೆ ನೀನು ನಮ್ಮ ಅಣ್ಣನ ತರ ಹುಡುಗಿ ಅಲ್ಲ, ಯಾವಾಗ್ಲೂ ಜಗಳ ಮಾಡ್ತಾನೆ ಇರ್ತೀಯ, ನಿನ್ನನ್ನ ಯಾಕೆ ದೂರ ಇಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ನೀನು ಯಾರ ಜೊತೆ ಇರ್ತೀಯ, ಅವರು ಏನಾದ್ರೂ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತಾನೆ ಇರ್ತಾರೆ, ನಾನು ಅವ್ರ ತಮ್ಮ ಆಗಿರೋದ್ರಿಂದ ನನ್ನ ಅಣ್ಣನ್ನ ನಾನು ಕಾಪಾಡ್ಕೋತಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅವ್ನ ಮಾತ್ ಕೇಳಿ ರೂನಿಂಗ್ಗೆ ತುಂಬಾ ಬೇಜಾರಾಗುತ್ತೆ. ಇವನ್ ಯಾಕೆ ನನ್ನನ್ನ ಇಷ್ಟೊಂದು ದ್ವೇಷ
ಮಾಡ್ತಾನೆ ಅಂತ. ಮತ್ತೊಂದ್ ಕಡೆ ಶೈನ್ ರೂಮಲ್ಲಿ ಇರ್ತಾಳೆ. ಅವಳನ್ನ ಮೀಟ್ ಮಾಡೋದಿಕ್ಕೆ ಅಂತ ಏಲಿನ್ ಬಂದಿರ್ತಾನೆ. ಅವನ ಕೈಲಿ ಒಂದು ಬ್ಯಾಗ್ ಇರುತ್ತೆ, ಅದನ್ನ ಸ್ಟೂಡೆಂಟ್ಸ್ಗೆ ಕೊಡ್ತಿರ್ತಾರೆ. ಶೈನ್ ಏಲಿಯನ್ ಹತ್ರ ಸಾರಿ ಕೇಳ್ತಾಳೆ, ಬೆಳಿಗ್ಗೆ ಬಸ್ಸಲ್ಲಿ ರೂಡ್ ಆಗಿ ಬಿಹೇವ್ ಮಾಡಿದ್ದಕ್ಕೆ. ಆಗ ಏಲಿಯನ್ ಹೇಳ್ತಾನೆ, ಪರವಾಗಿಲ್ಲ, ನೀನ್ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೆ ಅಂತ ನನಗೆ ಗೊತ್ತು. ಅವ್ನ ಮಾತು ಕೇಳಿ ಶೈನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಅದು ನಿಮ್ಗೆ ಗೊತ್ತಾಯ್ತು? ಆಗ ಏಲಿಯನ್ ಹೇಳ್ತಾನೆ, ಸೀನಿಯರ್ ನಿನಗೆ ಬೈತಿರ್ಬೇಕಾದ್ರೆ ನಾನು ಕೂಡ ಅಲ್ಲೇ ಇದ್ದೆ. ಈಗ ನಾವು ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಸೀನಿಯರ್ ಶೈನ್ಗೆ ಯಾವ್ಯಾವ ರೀತಿ ಬೈದ್ರು ಅನ್ನೋದನ್ನ ಏಲಿಯನ್ ಕೇಳಿಸ್ಕೊತಾನೆ. ಅದು ಕೂಡ ಡ್ರೆಸ್ ವಿಷಯಕ್ಕೆ ತುಂಬಾನೇ ಇನ್ಸಲ್ಟ್ ಮಾಡ್ತಾರೆ. ಸ್ಟೂಡೆಂಟ್ ಸಬ್ಸಿಡಿ ಲಿಸ್ಟ್ ಇಂದ ಅವಳ ಹೆಸರನ್ನು ಕೂಡ ತಗ್ಸಾಕಿರ್ತಾರೆ. ಅಲ್ಲೇ ಇದ್ದ ಏಲಿಯನ್ ನ ನೋಡಿ ಸೀನಿಯರ್ ತುಂಬಾನೇ ಇನ್ನೋಸೆಂಟ್ ಆಗಿ ನಡ್ಕೋತಾರೆ. ಸೀನಿಯರ್ ಏಲಿಯನ್ ನ ಕ್ಲಾಸ್ಮೇಟ್ ಆಗಿರ್ತಾರೆ. ಅದರಿಂದ ಅವನು ಸೀನಿಯರ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಅವಳ ಜೊತೆ ಇದ್ದ ಫ್ರೆಂಡ್ಶಿಪ್ ನ ಕಟ್ ಮಾಡ್ತಾರೆ. ಅವನ್ ಮಾತ್ ಕೇಳಿ ಸೀನಿಯರ್ಗೆ ತುಂಬಾನೇ ಶಾಕ್ ಆಗುತ್ತೆ. ಪ್ರೆಸೆಂಟ್ ನಲ್ಲಿ ಏಲಿಯನ್ ಹೇಳ್ತಾನೆ, ಸಬ್ಸಿಡಿ ಲಿಸ್ಟ್ ನಲ್ಲಿ ನಿನ್ನ ಹೆಸರನ್ನ ಮತ್ತೆ ಬರ್ಸಿದೀನಿ. ಬ್ಯಾಗ್ ಅಲ್ಲಿ ಒಂದು ಫಾರ್ಮ್ ಇದೆ, ಅದನ್ನ ಫಿಲ್ ಮಾಡು, ನಿನ್ಗೆ ಪಾರ್ಟ್ ಟೈಮ್ ಜಾಬ್ ಕೂಡ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ ಬ್ಯಾಗ್ ನ ಕೊಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಏಲಿಯನ್ ಅವಳನ್ನ ಕೇರ್ ಮಾಡಿದ್ದನ್ನ ನೋಡಿ ಶೈನ್ಗೆ ತುಂಬಾನೇ ಖುಷಿ ಆಗುತ್ತೆ. ನೆಕ್ಸ್ಟ್ ಡೇ ಏಮಿಯೋ ಮಲ್ಕೊಂಡಿರ್ಬೇಕಾದ್ರೆ ಅವನ್ ಕನ್ಸಲ್ಲಿ ಆಂಗ್ರಿ ಡಕ್ ಯಾವ ರೀತಿ ಅವನನ್ನ ಓಡಿಸ್ಕೊಂಡ್ ಬರ್ತಿತ್ತು ಅನ್ನೋದು ಕೂಡ ಕನ್ಸಲ್ ಬರ್ತಿರುತ್ತೆ. ಜೊತೆಗೆ ರೂನಿಂಗ್ ಅವನಿಗೆ ಯಾವ ರೀತಿ ಪಂಚ್ ಮಾಡಿದ್ಲು ಅನ್ನೋದು ಕೂಡ ಕನ್ಸಲ್ಲಿ ಕಾಣಿಸ್ತಾ ಇರುತ್ತೆ. ತಕ್ಷಣ ಮೇಲೆದ್ದು ಕೂತ್ಕೋತಾನೆ. ಚಾನ್ಮೋ ಕೇಳ್ತಾನೆ, ನೀನು ಆರಾಮಾಗಿದೀಯಾ? ಆದ್ರೆ ಏಮಿಯೋಗೆ ತುಂಬಾನೇ ಸುಸ್ತಾಗಿರುತ್ತೆ. ಮಿರರ್ ಅಲ್ಲಿ ಮುಖ ನೋಡ್ಕೋತಾನೆ. ಅವನ್ ಮುಖ ಎಲ್ಲ ಊದ್ಕೊಂಡಿರುತ್ತೆ. ಡೋರ್ ಬೆಲ್ ಆಗುತ್ತೆ. ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ರೂನಿಂಗ್ ನಿಂತಿರ್ತಾಳೆ. ಮೆಡಿಸಿನ್ ತಗೊಂಡ್ ಬಂದಿರ್ತಾಳೆ. ಅವಳನ್ನ ನೋಡಿ ಅವನಿಗೆ ಸ್ವಲ್ಪ ಕೋಪ ಬರುತ್ತೆ. ನಾನ್ ನಿನಗೆ ಹೇಳಿದ್ದೆ ಅಲ್ವಾ, ನನ್ನಿಂದ 3 ಮೀಟರ್ ದೂರ ನಿಂತ್ಕೋ ಅಂತ. ಅಷ್ಟರಲ್ಲಿ ಅಲ್ಲಿಗೆ ಏಲಿಯನ್ ಕೂಡ ಬರ್ತಾನೆ. ಏಮಿಯೋಗೆ ಬೈಯೋದಕ್ಕೆ ಶುರು ಮಾಡ್ತಾನೆ. ಒಬ್ಬ ಹುಡುಗಿ ಜೊತೆ ಈ ರೀತಿ ಮಾತಾಡೋದಕ್ಕೆ ಹೇಗ್ ಸಾಧ್ಯ? ಬೆಳಿಗ್ಗೆ ನಡೆದಿದ್ ವಿಷಯನೆಲ್ಲ ನನ್ನ ಹತ್ರ ಹೇಳಿದಾಳೆ. ರಾತ್ರಿ ಎಲ್ಲ ನೀನ್ ಬೈದಿದ್ದು ನಾನು ನೆನಪು ಮಾಡ್ಕೊಂಡು ಅತ್ತಿ ಅವಳ ಕಣ್ಣೆಲ್ಲ ಹೇಗಾಗಿದೆ ನೋಡು ಅಂತ ಹೇಳಿ ಗ್ಲಾಸ್ ನ ತೆಗಿತಾನೆ. ಅವಳ ಕಣ್ಣನ್ನ ನೋಡಿ ಏಮಿಯೋಗೆ ಮತ್ತಷ್ಟು ಶಾಕ್ ಆಗುತ್ತೆ. ಈ ಹುಡುಗಿ ಎಷ್ಟೆಲ್ಲ ನಾಟಕ ಮಾಡ್ತಾಳೆ, ನಮ್ಮ ಅಣ್ಣನ್ನ ನನ್ ವಿರುದ್ಧ ಮಾತಾಡೋ ಹಾಗೆ ಮಾಡಿದ್ದಾಳೆ ಅಂತ ಹೇಳಿ ಅವಳಿಗೆ ಮತ್ತಷ್ಟು ಬೈದಿಕ್ ಹೋಗ್ತಾನೆ. ಆಗ ಏಲಿಯನ್ ಸೈಲೆಂಟ್ ಆಗಿರು ಅಂತ ಹೇಳಿ ರೂನಿಂಗ್ ಜೊತೆ ಅಲ್ಲಿಂದ ಹೊರಟೋಗ್ತಾನೆ. ದಾರಿಲಿ ಹೋಗ್ತಿರ್ಬೇಕಾದ್ರೆ ಅವಳಿಗೆ ಹೇಳ್ತಾನೆ, ನನ್ ತಮ್ಮ ಕೆಟ್ಟೋನಲ್ಲ, ಹುಡುಗಿರ್ ಜೊತೆ ಯಾವತ್ತೂ ಕೂಡ ಈ ರೀತಿ ನಡ್ಕೊಂಡಿಲ್ಲ. ನಿನ್ ಜೊತೆ ಯಾಕೆ ಈ ರೀತಿ ನಡ್ಕೊಂಡ ಅಂತ ಗೊತ್ತಾಗ್ತಿಲ್ಲ. ಮತ್ತೊಂದ್ಸಾರಿ ಇದೇ ರೀತಿ ನಡ್ಕೊಂಡ್ರೆ ನನ್ಗೆ ಹೇಳು. ಆಗ ರೂನಿಂಗ್ ವೀಲ್ ಚಾಟ್ ನ ಸ್ಕ್ಯಾನ್ ಮಾಡೋದಿಕ್ಕೆ ಹೇಳ್ತಾಳೆ. ಅವಳ ಮಾತ್ ಕೇಳಿ ಏಲಿಯನ್ಗೆ ಮೊದ್ಲು ಶಾಕ್ ಆಗುತ್ತೆ. ಆಮೇಲೆ ನಗ್ತಾ ಅವಳ ಐಡಿನ ಸ್ಕ್ಯಾನ್ ಮಾಡ್ತಾನೆ. ರೂನಿಂಗ್ ಖುಷಿಯಾಗಿ ಅಲ್ಲಿಂದ ಹೋಗ್ತಾಳೆ. ಏಲಿಯನ್ ಅವಳನ್ನ ನೋಡಿ ಸ್ಮೈಲ್ ಮಾಡ್ತಾನೆ. ಅವನು ಕೂಡ ಅವಳನ್ನ ಇಷ್ಟಪಡ್ತಿರ್ತಾನೆ. ಬ್ರೇವ್, ಕ್ಯೂಟ್, ಫನ್ನಿ ಆಗಿರೋದ್ರಿಂದ. ಮತ್ತೊಂದ್ ಕಡೆ ಏಮಿ ಅವನ ನೋಡ್ತೀವಿ. ಅವನಿಗೆ ಏಟ್ ಆಗಿರೋದ್ರಿಂದ ರಜೆ ಸಿಕ್ಕಿರುತ್ತೆ. ಅಲ್ಲಿದ್ದ ಹುಡುಗಿರು ಏಮಿ ಅವನ ನೋಡ್ತಾ ಈ ಹುಡುಗ ಒಂದ್ ಹುಡುಗಿ ಮುಂದೆ ಸೋತ್ ಬಿಟ್ಟಿದ್ದಾನೆ ಅಂತ ಮಾತಾಡ್ತಿರ್ತಾರೆ. ಅದನ್ನ ಏಮಿಯವ್ ಕೇಳಿಸ್ಕೊಂಡು ತುಂಬಾ ಕೋಪ ಬರುತ್ತೆ. ಈ ರೂನಿಂಗ್ ನನಗೆ ಪಂಚ್ ಮಾಡಿದ ವಿಷಯನ ಎಲ್ರಿಗೂ ಹೇಳ್ಕೊಂಡ್ ಬಂದಿದ್ದಾಳೆ. ಅದೇ ಸಮಯದಲ್ಲಿ ಶೈನ್ ಅವನಿಗೆ ವಾಟರ್ ಬಾಟ್ಲು ಕೊಡೋದಿಕ್ಕೆ ಅಂತ ಬರ್ತಾಳೆ. ಆಗ ಏಮಿಯವ್ ಅವಳನ್ನ ಕೇಳ್ತಾನೆ, ನಿಮ್ ರೂಮ್ ಮೇಟ್ ರಾತ್ರಿ ಎಲ್ಲ ಅಳ್ತಾ ಇದ್ಲ? ಆಗ ಶೈನ್ ಹೇಳ್ತಾಳೆ, ಇಲ್ಲ, ಬೆಳಿಗ್ಗೆ ಎದ್ದು ಕಣ್ಣಿಗೆ ಮೇಕಪ್ ಮಾಡ್ಕೋತಾ ಇದ್ಲು. ಅದನ್ನ ಕೇಳಿ ಏಮಿಯವ್ಗೆ ಮತ್ತಷ್ಟು ಕೋಪ ಜಾಸ್ತಿ ಆಗುತ್ತೆ. ಹೋಗ್ತಿದ್ದ ಹುಡುಗಿರು ಇದೇ ಹುಡುಗ ರೂನಿಂಗ್ ಹತ್ರ ಸೋತಿದ್ದು ಅಂತ ಅವನನ್ನ ನೋಡಿ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಆಗ ಏಮಿಯವ್ ಡಿಸೈಡ್ ಮಾಡ್ತಾನೆ, ಹೇಗಾದ್ರೂ ಮಾಡಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ. ಮಾತ್ ಕೇಳಿ ಶೈನ್ ಸ್ಮೈಲ್ ಮಾಡ್ತಾಳೆ. ಮತ್ತೊಂದ್ ಕಡೆ ರೂನಿಂಗ್ ರೂಮಲ್ಲಿ ಇರ್ತಾಳೆ. ಕ್ಯಾಟಿ ಅವಳಿಗೆ ಕಾಲ್ ಮಾಡಿ ಬೇಗ ಕ್ಯಾಂಟೀನ್ ಬಾ, ಇನ್ನೇನು ಊಟ ಮುಗ್ದೋಗುತ್ತೆ ಅಂತ ಹೇಳ್ತಾಳೆ. ಆಗ ರೂನಿಂಗ್ ಬೇಗನೆ ಹೋಗ್ತಿರ್ಬೇಕಾದ್ರೆ ಎದುರುಗಡೆ ಏಮಿಯೋ ಸಿಗ್ತಾನೆ. ಅವನು ಕೂಡ ಕ್ಯಾಂಟೀನ್ಗೆ ಹೋಗ್ತಿರ್ತಾನೆ. ಆದ್ರೆ ಅಲ್ಲಿ ಒಂದೇ ಸೈಕಲ್ ಇರುತ್ತೆ. ಏಮಿಯೋ ಬೇಗನೆ ಬಂದು ಸೈಕಲ್ ಮೇಲೆ ಕೂತ್ಕೋತಾನೆ. ರೂನಿಂಗ್ ಹಿಂದೆ ಸೀಟಲ್ಲಿ ಕೂತ್ಕೋತಾಳೆ. ಏಮಿಯೋ ಇಳಿ ಅಂತ ಹೇಳಿ ಜೋರಾಗಿ ಕಿರ್ಚುತ್ತಾನೆ. ಆದ್ರೂ ಕೂಡ ರೂನಿಂಗ್ ಇಳಿಯೋದಿಲ್ಲ. ಅದ್ರಿಂದ ಏಮಿಯೋ ಸೈಕಲ್ ನ ಆ ಕಡೆ ಈ ಕಡೆ ಓಡಿಸ್ಕೊಂಡು ಹೋಗ್ತಿರ್ತಾನೆ, ಅವಳನ್ನ ಬೀಳಿಸ್ಬೇಕು ಅಂತ. ಆಗ ರೂನಿಂಗ್ ಹೇಳ್ತಾಳೆ, ನಾನ್ ನಿನಗೆ ಅದ್ಕೆ ಆಗ್ಬೇಕಾಗಿರೋಳು, ಅದ್ಕೆ ಅಂದ್ರೆ ತಾಯಿ ಸಮಾನ, ಸೈಕಲ್ ನ ಸರಿಯಾಗಿ ಓಡಿಸು. ಆಗ ಏಮಿಯೋ ಹೇಳ್ತಾನೆ, ನೀ ನನಗೆ ಅದ್ಕೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ, ನೀನು ರಾಕ್ಷಸಿ ಅಂತ ಹೇಳ್ತಾನೆ. ಇನ್ನೇನು ಅವರಿಬ್ರು ಬೀಳ್ತೀವಿ ಅನ್ನೋ ಸಮಯದಲ್ಲಿ ರೂನಿಂಗ್ ಸೈಕಲ್ ಇಂದ ಇಳ್ಬಿಡ್ತಾಳೆ. ಏಮಿಯೋ ಕೆಳಗಡೆ ಬಿದ್ದೋಗ್ತಾನೆ. ಅದರಿಂದ ಅವನ ತಲೆಗೆ ಏಟಾಗುತ್ತೆ. ಮತ್ತೆ ಅದೇ ಡಾಕ್ಟರ್ ಹತ್ರ ಬರ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ಮತ್ತೆ ಇದೇ ಹುಡುಗಿಯಿಂದ ನಿನ್ ತಲೆಗೆ ಏಟಾಗಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ಅಷ್ಟಿಗೆ ಏಲಿಯನ್ ಕೂಡ ಹಾಸ್ಪಿಟಲ್ ಬರ್ತಾನೆ.
ಅವನ್ ತಮ್ಮನ ಕರ್ಕೊಂಡು ಹೋಗ್ಬೇಕು ಅಂತ ಜನನು ರೋಡಲ್ಲಿ ಬರ್ತಿರ್ಬೇಕಾದ್ರೆ ರೂನಿಂಗ್ ಅವಳು ಇನೋಸೆಂಟ್ ಅಂತ ತೋರಿಸ್ಕೊಳ್ಳೋದಿಕ್ಕೆ ಹೇಳ್ತಾಳೆ, ನಾನು ಸೈಕಲ್ ಮೇಲೆ ಕೂತ್ಕೊಂಡೇ ಇರ್ಲಿಲ್ಲ, ನಿಮ್ ತಮ್ಮನೇ ನನ್ನನ್ನ ಕ್ಯಾಂಟೀನ್ ಹತ್ರ ಬಿಡ್ತೀನಿ ಅಂತ ಹೇಳಿ ಸೈಕಲ್ ಮೇಲೆ ಕೂರಿಸ್ಕೊಂಡಿದ್ದು ಅಂತ ಹೇಳ್ತಾಳೆ. ಮತ್ತೆ ಏಮಿಯೋ ಅವಳ ಮೇಲೆ ಕೋಪ ಮಾಡ್ಕೋತಾನೆ. ಇವಳು ಸುಳ್ಳೇಳೋದ್ರಲ್ಲಿ PhD ಮಾಡಿದ್ದಾಳೆ. ಆಗ ಏಲಿಯನ್ ಏಮಿಯೋಗೆ ಹೇಳ್ತಾನೆ, ಸುಮ್ನೆ ಇರು, ನಿನಗ್ ಗೊತ್ತಾ ಇವ್ರಮ್ಮ ಯಾರು ಅಂತ. ಆಗ ಏಮಿಯೋ ಹೇಳ್ತಾನೆ, ಗೊತ್ತಿಲ್ಲ. ಆಗ ಏಲಿಯನ್ ಹೇಳ್ತಾನೆ, ಟೀಚರ್ ಮೆಂಗ್. ಅವನ್ ಮಾತು ಕೇಳಿ ಏಮಿಯೋಗೆ ಶಾಕ್ ಆಗುತ್ತೆ. ಈ ಟೀಚರ್ ದೊಡ್ಡ ಫ್ಯಾನು ನಮ್ಮಣ್ಣ. ಆ ಟೀಚರ್ಗೆ ಇಂಥ ರೌಡಿ ಮಗಳ. ಇಲ್ಲಿಗೆ ಪಾರ್ಟ್ 2 ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.